ಉತ್ತರ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಕೂಡ ಸಾಕಷ್ಟು ಒಂದು ಬಿಸಿಲಿನ ಪ್ರಮಾಣ ಹೆಚ್ಚಾಗತ್ತೆ ಎನ್ನುವಂಥದ್ದು ಕೂಡ ಈಗಾಗಲೇ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಅದೇ ವಿಷಯವಾಗಿ ಇವತ್ತಿನ ದಿನ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ತೋಟಗಾರಿಕಾ ವಿಶ್ವವಿದ್ಯಾಲಯ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ಏನು ಒಂದು ವಾಯು ಮಾಪನ ಆಗಿರ್ಬೋದು, ಉಷ್ಣತೆ ಮಾಪನ ಆಗಿರ್ಬೋದು, ಇವು ಎಲ್ಲಗಳನ್ನು ಹೊಂದಿದಂಥ ಒಂದು ಯೂನಿಟ್ಗೆ ನಾವೀಗ ಬಂದಿದ್ವಿ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಏನು ಒಂದು ಬಿಸಿಲಿನ ತಾಪಮಾನವನ್ನು ಅಳೆಯುವಂಥ ಒಂದು ಯಂತ್ರವು ಕೂಡ ಇಲ್ಲಿದೆ. ಅದರ ಜೊತೆಗೇ ಕೂಡ ವಾಯು ಯಂತ್ರವೂ ಕೂಡ ಇದೆ. ಹೀಗಾಗಿ ಸಾಕಷ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಇವತ್ತಿನ ದಿವಸ ತಾಪಮಾನ ಹೆಚ್ಚಾಗೋದ್ರಿಂದ ಸಾಕಷ್ಟು ಬೆಳೆಗಳಿಗಾಗಿರ್ಬೋದು, ನೀರಿನ ಅಂಶಗಳು ಕೂಡ ಕಡಿಮೆ ಆಗುವಂಥದ್ದಾಗಿರ್ಬೋದು, ಇಂಥ ಒಂದು ಬೆಳವಣಿಗೆ ಆಗುವ ಹಿನ್ನೆಲೆಯಲ್ಲಿ ನಾವೀಗ ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ವಿಶ್ವವಿದ್ಯಾಲಯಕ್ಕೆ ನಾವೀಗ ಬಂದಿದ್ವಿ. ಇಲ್ಲೊಬ್ಬರು ಏನು ಹವಾಮಾನ ಇಲಾಖೆ ತಜ್ಞರು ಕೂಡ ಕಾಂತೇಶ್ ಅನ್ನುವಂಥವ್ರು ನಮ್ಮ ಜೊತೆಗಿದ್ದಾರೆ. ಯಾವ ರೀತಿಯಾಗಿ ಇಲ್ಲಿಯ ವಾತಾವರಣ ಈಗ ಹೆಚ್ಚಾಗ್ತಾ ಇದೆ, ಹೆಚ್ಚಿನ ಒಂದು ಉಷ್ಣತೆಯನ್ನು ಹೊಂದ್ತಾ ಇದೆ ಅನ್ನೋದನ್ನು ನೇರವಾಗಿ ಅವರನ್ನು ಕೇಳೋಣ. ಸರ್ ನಮಸ್ಕಾರ. ಸರ್, ಈಗಾಗಲೇ ಏನು ಬಾಗಲಕೋಟೆಯಲ್ಲಿ ಬಹಳ ಒಂದು ತಾಪಮಾನ ಹೆಚ್ಚಿಗಾಗ್ತಾ ಇದೆ ಸರ್, ಈ ತಾಪಮಾನದಿಂದ ಜನರಿಗೆ ಏನು ನಷ್ಟ ಆಗ್ತಾ ಇದೆ ಸರ್? ನೋಡಿ, ಈ ತಾಪಮಾನದಲ್ಲಿ ಹೇಳ್ಬೇಕಾದ್ರೆ ಹವಾಮಾನ ವೈಪರೀತ್ಯ ಭಾಳ ಮುಖ್ಯ. ಹವಾಮಾನ ವೈಪರೀತ್ಯ ಅಂದರೆ ಏನಂದರೆ, ಒಂದು ಕಡೆ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಾಗುತ್ತೆ, ಒಂದು ಕಡೆ ಮಳೆ ಆಗುತ್ತೆ, ಒಂದು ಕಡೆ ಬೆಂಕಿ ಹತ್ತುತ್ತೆ, ಒಂದು ಕಡೆ ಹಿಮ ಸುರಿಯುತ್ತೆ. ಜಗತ್ತಿನಲ್ಲಿ ಈ ರೀತಿ ಒಂದು ಬದಲಾವಣೆಗಳನ್ನು ಆಗ್ತಾ ಇದಲ್ಲ, ಇದು ಹವಾಮಾನ ವೈಪರೀತ್ಯದಿಂದ ಆಗ್ತಾ ಇದೆ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ, ನಾವು ಈ ಅರಣ್ಯ ಸಸಿಗಳನ್ನು, ಅರಣ್ಯ ಗಿಡಗಳನ್ನು ಕಟ್ ಮಾಡೋದ್ರಿಂದ ನಾವು ಏನಪ್ಪ ಅಂದರೆ ವಾತಾವರಣದಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗ್ತದೆ. ಆನ್ ಎವರೇಜ್ ನಾವು ಹೇಳ್ಬೇಕಾದ್ರೆ ಭೂಮಿಯ ತಾಪಮಾನ 15 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅದು ವರ್ಷದಿಂದ ವರ್ಷಕ್ಕೆ 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ ಜಾಸ್ತಿ ಆಗ್ತದೆ. ಈ ರೀತಿ ಟೆಂಪ್ರೇಚರ್ ಜಾಸ್ತಿ ಆಯ್ತಪ್ಪ ಅಂದರೆ ಏನು ಒಂದು ಅನಾನುಕೂಲತೆ ಏನಪ್ಪ ಅಂದರೆ, ಮೊಟ್ಟ ಮೊದಲಾಗಿ ನೀರಿನ ಒಂದು ಮೂಲ ಸೌಕರ್ಯಗಳು ಬತ್ತಿ ಹೋಗ್ತಾ ಇದೆ ಸರ್. ಈಗ ಅದ್ರ ಜೊತೆಗೇನೆ ಬಾಗಲಕೋಟೆಯಲ್ಲಿ ಕಳೆದ ಈ 3-4 ದಿನಗಳಿಂದ ಇನ್ನೂ ಏಪ್ರಿಲ್ ಮೇದಲ್ಲಿ ಜಾಸ್ತಿ ಬಿಸಿಲು ಬರಬೇಕು. ಇವಾಗಲೇ ಇಷ್ಟೊಂದು 40 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಎಷ್ಟಾಗುವ ಸಾಧ್ಯತೆಗಳು ನಿಮ್ಗೆ ಗೊತ್ತಿರುತ್ತೆ? ಈಗ ನಾವು ಹೋದ ವಾರ ಶುಕ್ರವಾರದಲ್ಲಿ ನಾವು ಒಂದು ಟೆಂಪ್ರೇಚರ್ ನೋಡಿದಾಗ 37.5 ಡಿಗ್ರಿ ಸೆಲ್ಸಿಯಸ್ ಇತ್ತು. ನಿನ್ನೆ ಒಂದು ಟೆಂಪ್ರೇಚರನ್ನು ನಾವು ನೋಡಿದಾಗ 40.3 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದೆ. 40 ಅಂದರೆ ಒಂದೇ ವಾರದಲ್ಲಿ ನಮಗೆ 2-2.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಒಂದು ಉಷ್ಣತೆ ಜಾಸ್ತಿ ಆಗ್ತಾ ಇದೆ. ಇದು ಮಾರ್ಚ್ 20ರಂದು ನಾವು ಹೇಳ್ತಾ ಇರೋದು. ಇನ್ನೂ ಏಪ್ರಿಲು ಮೇದಲ್ಲಿ ಹೋಗ್ಬೇಕು. ಏಪ್ರಿಲ್ ಮೇದಲ್ಲಿ ಹೋದಪ್ಪ ಅಂದರೆ ನಮಗೆ ಮೇದಲ್ಲಿ ಇನ್ನೂ ಆದರೂ ಟೆಂಪ್ರೇಚರ್ ಜಾಸ್ತಿ ಆಗ್ಬೋದು ಅಂತೇಳಿ ನಾವು ಆಗುವ ಸಾಧ್ಯತೆ ಇದೆ. ಮೋಸ್ಟ್ಲಿ 43ರಿಂದ 44 ಡಿಗ್ರಿ ಸೆಲ್ಸಿಯಸ್ ಮಟ್ಟ ಹೋಗ್ಬೋದು ಅಂತೇಳಿ ನಾವು ಸರ್. ಈಗ 43ರಿಂದ 44 ಆಗ್ಬೇಕಂತ ಅಂದಾಜು ನಿಮ್ಗೊಂದು ಗೊತ್ತಾಗಿರುತ್ತೆ ಹವಾಮಾನ ಇಲಾಖೆಯ ಪ್ರಕಾರ. ಇವತ್ತು 43-44 ಹಿಂದೆ ಯಾವಾಗ ರೆಕಾರ್ಡ್ ಆಗಿತ್ತು ಅಥವಾ ಈಗ ಆಗೋದ್ರಿಂದ ಯಾವ ದುಷ್ಪರಿಣಾಮಗಳು, ಯಾವ ರೀತಿಯಾಗಿ ಜನರ ಮೇಲೆ ಪರಿಣಾಮ ಬೀರುತ್ತೆ? ಈಗೇನಾಗುತ್ತೆ, ನಮಗೆ ಲಾಸ್ಟ್ ಇಯರ್ ನಮ್ಮ ಒಂದು ಇದರೊಳಗೆ 42.5 ಮಟ್ಟ ನಾವು ರೆಕಾರ್ಡ್ ಮಾಡಿದ್ದೀವಿ. ಅಂದರೆ ಒಂದು ಜೂನ್ ತಿಂಗಳಲ್ಲಿ, ಮೇ ತಿಂಗಳಲ್ಲಿ. ಬಟ್ ಇಲ್ಲಿ ಏನು ಪರಿಣಾಮ ಆಗುತ್ತೆ ಅಂದರೆ, ಯಾವುದೇ ಒಂದು ತೋಟಗಾರಿಕೆ ಬೆಳೆ ಆಗಲಿ, ಒಂದು ಕೃಷಿ ಬೆಳೆಗಳಾಗಲಿ, ಒಂದು ನೀರಿನ ಅವೈಲಬಿಲಿಟಿ ಅಂದರೆ ನೀರು ಸಿಗುವಂಥ ಒಂದು ಕಠಿಣ ಸಂದರ್ಭ ಭಾಳ ಆಗ್ತದೆ. ಬೆಳೆಗಳೇ ಒಂದು ಬೆಳವಣಿಗೆ ಆಗಲಿ ಅಥವಾ ಅದರ ಪ್ರೊಡಕ್ಟಿವಿಟಿ ಆಗಲಿ ಅಥವಾ ಪ್ರೊಡಕ್ಷನ್ ಆಗಲಿ, ಇದು ಹೂವು ಹಣ್ಣು ಕಾಯಿ ಉದುರೋದಾಗಲಿ ಇಳುವರಿ ಕಡಿಮೆ ಆಗುತ್ತೆ ಅಂತ. ಇಳುವರಿ ಕಡಿಮೆ ಆಗುತ್ತೆ, ಅದು ಓಕೆ ಸರ್. ಅದರ ಜೊತೆಗೆ ಪ್ರಾಣಿ ಪಕ್ಷಿ ಜಾನುವಾರುಗಳಿಗೆ ಜೊತೆಗೆ ಮನುಷ್ಯರಿಗೆ ಯಾವ ರೀತಿ ಒಂದು ಈ ಬಿಸಿಲಿನಿಂದ ತಾಪಮಾನದಿಂದ ಏನು ಪ್ರಾಬ್ಲಮ್ ಸಮಸ್ಯೆ ಆಗುತ್ತೆ? ಈಗ ನೋಡ್ರಿ, ನಮ್ಮ ಮನುಷ್ಯರಲ್ಲಿ ಏನಪ್ಪ ಅಂದರೆ ಭಾಳ ಮಂದಿ ಸನ್ಸ್ಟ್ರೋಕ್ ಆಗ್ತಾ ಇದೆ. ಸನ್ಸ್ಟ್ರೋಕ್ ಆತಪ್ಪ ಅಂದರೆ ಅದಕ್ಕೆ ಈಗ ನಾವು ಮಾರ್ಚ್ 18, 19, 20ನೇ ತಾರೀಕು ಮಟ್ಟ ಹೀಟ್ ವೇವ್ಸ್ ಅಂತ ಹೈ ಹೀಟ್ ವೇವ್ಸ್. ಅದಕ್ಕೆ ಯಾರೂ ಹೊರಗಡೆ ಬರಬೇಡ್ರಿ, ಬಂದ್ರೆ ಸಹಿತ ಕ್ಯಾಪ್ ಹಾಕೊಂಬರ್ರಿ ಅಂತೇಳಿ ನಮ್ಮ ಏನಪ್ಪ ಅಂದ್ರೆ ರಾಜ್ಯದ ಒಂದು ಮೆಟ್ರೋಲಜಿಕಲ್ ಅಬ್ಸರ್ವೇಟರಿಯಿಂದ ಎಲ್ಲ ಕಡೆ ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಬಿಸಿಲಿನ ಒಂದು ಸನ್ಸ್ಟ್ರೋಕ್ನಿಂದ ಮನುಷ್ಯ ಸಾಯಲೂಬಹುದು. ಯಾಕೆ ಬ್ರೈನ್ನಲ್ಲಿ ಬಿಸಿಲಿನ ತಾಪ ಜಾಸ್ತಿ ಆಗಿ ಸಾಯಲೂಬಹುದು. ಜಾನುವಾರುಗಳಿಗೆ ಕುಡಿಯುವಂಥ ನೀರು ಸಿಗೋಲ್ಲ. ಎಲ್ಲಿ ಆ ಕೆರೆ ಗಿರೆ ಬತ್ತಿ ಹೋಗುತ್ತೆ. ಜಾನುವಾರುಗಳಿಗೂ ಸಹಿತ ನೀರಿನ ಒಂದು ಅನಾನುಕೂಲತೆ ಆಗುತ್ತೆ, ಬೆಳೆಗಳಿಗೂ ಆಗುತ್ತೆ. ಮತ್ತು ಪಶು ಪಕ್ಷಿಗಳಿಗೆ ಭಾಳಷ್ಟು ಮಂದಿ ನಮ್ಮ ಬಾಗಲಕೋಟೆಯಲ್ಲಿ ನೀರಿಗೆ ಪಕ್ಷಿಗಳಿಗಾಗಿ ನೀರುಗಳನ್ನಿಟ್ಟು ಸಾಕಾಣಿಕೆ ಮಾಡೋರು ಅಂತ ಒಂದು ಹೆಮ್ಮೆ ಪಡಬೇಕು. ಭಾಳಷ್ಟು ಮಂದಿ ತಮ್ಮ ಮಾಳಿಗೆ ಮೇಲೆಲ್ಲ ನೀರಿಟ್ಟು ಪಕ್ಷಿಗಳಿಗೆ ನೀರನ್ನು ಕೊಡ್ತಾ ಇದ್ದಾರೆ. ಇದು ಇನ್ನೂ ತೀವ್ರತೆ ಆಗುತ್ತೆ, ಗ್ಯಾರಂಟಿ. ಇದೇನಪ್ಪ ಅಂದರೆ ಏಪ್ರಿಲ್ ಮೇದಲ್ಲಿ ಇನ್ನೂ ತೀವ್ರತೆ ಆಗುತ್ತೆ. ಅದು ಆದ್ದರಿಂದ ನೀರನ್ನು ನಾವು ಸದ್ದಡಿಕೆ ಮಾಡಬೇಕಂತ ನಾನು ಹೇಳ್ತಾ ಇದ್ದೆ.
ಒಟ್ಟಾರೆಯಾಗಿ ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ಏನು ವಿದ್ಯಾಲಯದಲ್ಲಿ ಹೇಳಿದಂಥ ಏನು ಈ ಒಂದು ಹವಾಮಾನ ಇಲಾಖೆಯ ಮುಖ್ಯ ಅಧಿಕಾರಿಯಾದಂಥ ಕಾಂತೇಶ್ ಅವರು ಹೇಳಿದ ಮಾತೇನಂತಂದರೆ ಈಗಾಗಲೇ ಈಗ 40 ಸೆಲ್ಸಿಯಸ್ನಷ್ಟು ತಾಪಮಾನ ಹೆಚ್ಚಾಗಿದ್ದು ಜೊತೆಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ 43ರಿಂದ 44 ಆಗುವ ಸಾಧ್ಯತೆಗಳು ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ವಿಷಯವಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಏನು ಇಳುವರಿ ಕಡಿಮೆ ಸಿಗುತ್ತೆ, ಜೊತೆಗೆ ಜನರಿಗೂ ಕೂಡ ಸಾಕಷ್ಟು ದುಷ್ಪರಿಣಾಮಗಳು ಆಗ್ತವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದಷ್ಟು ಈ ಬಿಸಿಲಿನ ತಾಪವನ್ನು ಜನರು ತಪ್ಪಿಸ್ಕೊಂಡು ಒಂದು ಸೇಫ್ ಆದ ಜಾಗದಲ್ಲಿ ಇರಬೇಕು ಅನ್ನುವಂಥದ್ದೇ ಒಂದು ರಿಪಬ್ಲಿಕ್ ಕನ್ನಡದ ಆಸೆ ಆಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಉತ್ತರ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಕೂಡ ಸಾಕಷ್ಟು ಒಂದು ಬಿಸಿಲಿನ ಪ್ರಮಾಣ ಹೆಚ್ಚಾಗುತ್ತೆ ಎನ್ನುವಂಥದ್ದು ಕೂಡ ಈಗಾಗಲೇ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಅದೇ ವಿಷಯವಾಗಿ ಇವತ್ತಿನ ದಿನ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ತೋಟಗಾರಿಕಾ ವಿಶ್ವವಿದ್ಯಾಲಯ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ಏನು ಒಂದು ವಾಯು ಮಾಪನ ಆಗಿರ್ಬೋದು, ಉಷ್ಣತೆ ಮಾಪನ ಆಗಿರ್ಬೋದು, ಇವು ಎಲ್ಲಗಳನ್ನು ಹೊಂದಿದಂಥ ಒಂದು ಯೂನಿಟ್ಗೆ ನಾವೀಗ ಬಂದಿದ್ವಿ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಏನು ಒಂದು ಬಿಸಿಲಿನ ತಾಪಮಾನವನ್ನು ಅಳೆಯುವಂಥ ಒಂದು ಯಂತ್ರವು ಕೂಡ ಇಲ್ಲಿದೆ. ಅದರ ಜೊತೆಗೇ ಕೂಡ ವಾಯು ಯಂತ್ರವೂ ಕೂಡ ಇದೆ. ಹೀಗಾಗಿ ಸಾಕಷ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಇವತ್ತಿನ ದಿವಸ ತಾಪಮಾನ ಹೆಚ್ಚಾಗೋದ್ರಿಂದ ಸಾಕಷ್ಟು ಬೆಳೆಗಳಿಗಾಗಿರ್ಬೋದು, ನೀರಿನ ಅಂಶಗಳು ಕೂಡ ಕಡಿಮೆ ಆಗುವಂಥದ್ದಾಗಿರ್ಬೋದು, ಇಂಥ ಒಂದು ಬೆಳವಣಿಗೆ ಆಗುವ ಹಿನ್ನೆಲೆಯಲ್ಲಿ ನಾವೀಗ ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ವಿಶ್ವವಿದ್ಯಾಲಯಕ್ಕೆ ನಾವೀಗ ಬಂದಿದ್ದೀವಿ. ಇಲ್ಲೊಬ್ಬರು ಏನು ಹವಾಮಾನ ಇಲಾಖೆ ತಜ್ಞರು ಕೂಡ ಕಾಂತೇಶ್ ಅನ್ನುವಂಥವ್ರು ನಮ್ಮ ಜೊತೆಗಿದ್ದಾರೆ. ಯಾವ ರೀತಿಯಾಗಿ ಇಲ್ಲಿಯ ವಾತಾವರಣ ಈಗ ಹೆಚ್ಚಾಗ್ತಾ ಇದೆ, ಹೆಚ್ಚಿನ ಒಂದು ಉಷ್ಣತೆಯನ್ನು ಹೊಂದ್ತಾ ಇದೆ ಅನ್ನೋದನ್ನು ನೇರವಾಗಿ ಅವರನ್ನು ಕೇಳೋಣ. ಸರ್ ನಮಸ್ಕಾರ. ಸರ್, ಈಗಾಗಲೇ ಏನು ಬಾಗಲಕೋಟೆಯಲ್ಲಿ ಬಹಳ ಒಂದು ತಾಪಮಾನ ಹೆಚ್ಚಿಗಾಗ್ತಾ ಇದೆ ಸರ್, ಈ ತಾಪಮಾನದಿಂದ ಜನರಿಗೆ ಏನು ನಷ್ಟ ಆಗ್ತಾ ಇದೆ ಸರ್? ನೋಡಿ, ಈ ತಾಪಮಾನದಲ್ಲಿ ಹೇಳ್ಬೇಕಾದ್ರೆ ಹವಾಮಾನ ವೈಪರೀತ್ಯ ಭಾಳ ಮುಖ್ಯ. ಹವಾಮಾನ ವೈಪರೀತ್ಯ ಅಂದರೆ ಏನಂದರೆ, ಒಂದು ಕಡೆ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಾಗುತ್ತೆ, ಒಂದು ಕಡೆ ಮಳೆ ಆಗುತ್ತೆ, ಒಂದು ಕಡೆ ಬೆಂಕಿ ಹತ್ತುತ್ತೆ, ಒಂದು ಕಡೆ ಹಿಮ ಸುರಿಯುತ್ತೆ. ಜಗತ್ತಿನಲ್ಲಿ ಈ ರೀತಿ ಒಂದು ಬದಲಾವಣೆಗಳನ್ನು ಆಗ್ತಾ ಇದಲ್ಲ, ಇದು ಹವಾಮಾನ ವೈಪರೀತ್ಯದಿಂದ ಆಗ್ತಾ ಇದೆ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ, ನಾವು ಈ ಅರಣ್ಯ ಸಸಿಗಳನ್ನು, ಅರಣ್ಯ ಗಿಡಗಳನ್ನು ಕಟ್ ಮಾಡೋದ್ರಿಂದ ನಾವು ಏನಪ್ಪ ಅಂದರೆ ವಾತಾವರಣದಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗ್ತದೆ. ಆನ್ ಎವರೇಜ್ ನಾವು ಹೇಳ್ಬೇಕಾದ್ರೆ ಭೂಮಿಯ ತಾಪಮಾನ 15 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅದು ವರ್ಷದಿಂದ ವರ್ಷಕ್ಕೆ 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ ಜಾಸ್ತಿ ಆಗ್ತದೆ. ಈ ರೀತಿ ಟೆಂಪ್ರೇಚರ್ ಜಾಸ್ತಿ ಆಯ್ತಪ್ಪ ಅಂದರೆ ಏನು ಒಂದು ಅನಾನುಕೂಲತೆ ಏನಪ್ಪ ಅಂದರೆ, ಮೊದಲಾಗಿ ನೀರಿನ ಒಂದು ಮೂಲ ಸೌಕರ್ಯಗಳು ಬತ್ತಿ ಹೋಗ್ತಾ ಇದಾವೆ ಸರ್. ಈಗ ಅದ್ರ ಜೊತೆಗೇನೆ ಬಾಗಲಕೋಟೆಯಲ್ಲಿ ಕಳೆದ ಈ 3-4 ದಿನಗಳಿಂದ ಇನ್ನೂ ಏಪ್ರಿಲ್ ಮೇದಲ್ಲಿ ಜಾಸ್ತಿ ಬಿಸಿಲು ಬರಬೇಕು, ಇವಾಗಲೇ ಇಷ್ಟೊಂದು 40 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಎಷ್ಟಾಗುವ ಸಾಧ್ಯತೆಗಳು ನಿಮ್ಗೆ ಗೊತ್ತಿರುತ್ತೆ? ಈಗ ನಾವು ಹೋದ ವಾರ ಶುಕ್ರವಾರದಲ್ಲಿ ನಾವು ಒಂದು ಟೆಂಪ್ರೇಚರ್ ನೋಡಿದಾಗ 37.5 ಡಿಗ್ರಿ ಸೆಲ್ಸಿಯಸ್ ಇತ್ತು. ನಿನ್ನೆ ಒಂದು ಟೆಂಪ್ರೇಚರನ್ನು ನಾವು ನೋಡಿದಾಗ 40.3 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದೆ. 40 ಅಂದರೆ ಒಂದೇ ವಾರದಲ್ಲಿ ನಮಗೆ 2.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಒಂದು ಉಷ್ಣತೆ ಜಾಸ್ತಿ ಆಗ್ತಾ ಇದೆ. ಇದು ಮಾರ್ಚ್ 20ರಂದು ನಾವು ಹೇಳ್ತಾ ಇರೋದು. ಇನ್ನೂ ಏಪ್ರಿಲು ಮೇದಲ್ಲಿ ಹೋಗ್ಬೇಕು. ಏಪ್ರಿಲ್ ಮೇದಲ್ಲಿ ಹೋದಪ್ಪ ಅಂದರೆ ನಮಗೆ ಮೇದಲ್ಲಿ ಇನ್ನೂ ಆದರೂ ಟೆಂಪ್ರೇಚರ್ ಜಾಸ್ತಿ ಆಗ್ಬೋದು ಅಂತೇಳಿ ನಾವು ಆಗುವ ಸಾಧ್ಯತೆ ಇದೆ. ಮೋಸ್ಟ್ಲಿ 43ರಿಂದ 44 ಡಿಗ್ರಿ ಸೆಲ್ಸಿಯಸ್ ಮಟ್ಟ ಹೋಗ್ಬೋದು ಅಂತೇಳಿ ನಾವು ಸರ್. ಈಗ 43ರಿಂದ 44 ಆಗ್ಬೇಕಂತ ಅಂದಾಜು ನಿಮ್ಗೊಂದು ಗೊತ್ತಾಗಿರುತ್ತೆ ಹವಾಮಾನ ಇಲಾಖೆಯ ಪ್ರಕಾರ. ಇವತ್ತು 43-44 ಹಿಂದೆ ಯಾವಾಗ ರೆಕಾರ್ಡ್ ಆಗಿತ್ತು ಅಥವಾ ಈಗ ಆಗೋದ್ರಿಂದ ಯಾವ ದುಷ್ಪರಿಣಾಮಗಳು, ಯಾವ ರೀತಿಯಾಗಿ ಜನರ ಮೇಲೆ ಪರಿಣಾಮ ಬೀರುತ್ತೆ? ಈಗೇನಾಗುತ್ತೆ, ನಮಗೆ ಲಾಸ್ಟ್ ಇಯರ್ ನಮ್ಮ ಒಂದು ಇದರೊಳಗೆ 42.5 ಮಟ್ಟ ನಾವು ರೆಕಾರ್ಡ್ ಮಾಡಿದ್ದೀವಿ. ಅಂದರೆ ಒಂದು ಜೂನ್ ತಿಂಗಳಲ್ಲಿ, ಮೇ ತಿಂಗಳಲ್ಲಿ. ಬಟ್ ಇಲ್ಲಿ ಏನು ಪರಿಣಾಮ ಆಗುತ್ತೆ ಅಂದರೆ, ಯಾವುದೇ ಒಂದು ತೋಟಗಾರಿಕೆ ಬೆಳೆ ಆಗಲಿ, ಒಂದು ಕೃಷಿ ಬೆಳೆಗಳಾಗಲಿ, ಒಂದು ನೀರಿನ ಅವೈಲಬಿಲಿಟಿ ಅಂದರೆ ನೀರು ಸಿಗುವಂಥ ಒಂದು ಕಠಿಣ ಸಂದರ್ಭ ಭಾಳ ಆಗ್ತದೆ. ಬೆಳೆಗಳೇ ಒಂದು ಬೆಳವಣಿಗೆ ಆಗಲಿ ಅಥವಾ ಅದರ ಪ್ರೊಡಕ್ಟಿವಿಟಿ ಆಗಲಿ ಅಥವಾ ಪ್ರೊಡಕ್ಷನ್ ಆಗಲಿ, ಇದು ಹೂವು, ಹಣ್ಣು, ಕಾಯಿ ಉದುರೋದಾಗಲಿ, ಇಳುವರಿ ಕಡಿಮೆ ಆಗುತ್ತೆ ಅಂತ. ಇಳುವರಿ ಕಡಿಮೆ ಆಗುತ್ತೆ, ಅದು ಓಕೆ ಸರ್. ಅದರ ಜೊತೆಗೆ ಪ್ರಾಣಿ ಪಕ್ಷಿ ಜಾನುವಾರುಗಳಿಗೆ ಜೊತೆಗೆ ಮನುಷ್ಯರಿಗೆ ಯಾವ ರೀತಿ ಒಂದು ಈ ಬಿಸಿಲಿನಿಂದ ತಾಪಮಾನದಿಂದ ಏನು ಪ್ರಾಬ್ಲಮ್ ಸಮಸ್ಯೆ ಆಗುತ್ತೆ? ಈಗ ನೋಡ್ರಿ, ನಮ್ಮ ಮನುಷ್ಯರಲ್ಲಿ ಏನಪ್ಪ ಅಂದರೆ ಭಾಳ ಮಂದಿ ಸನ್ಸ್ಟ್ರೋಕ್ ಆಗ್ತಾ ಇದೆ. ಸನ್ಸ್ಟ್ರೋಕ್ ಆತಪ್ಪ ಅಂದರೆ ಅದಕ್ಕೆ ಈಗ ನಾವು ಮಾರ್ಚ್ 18, 19, 20ನೇ ತಾರೀಕು ಮಟ್ಟ
ಹೀಟ್ ವೇವ್ಸ್ ಅಂತ ಹೈ ಹೀಟ್ ವೇವ್ಸ್. ಅದಕ್ಕೆ ಯಾರೂ ಹೊರಗಡೆ ಬರಬೇಡ್ರಿ, ಬಂದ್ರೆ ಸಹಿತ ಕ್ಯಾಪ್ ಹಾಕೊಂಬರ್ರಿ ಅಂತೇಳಿ ನಮ್ಮ ಏನಪ್ಪ ಅಂದ್ರೆ ರಾಜ್ಯದ ಒಂದು ಮೆಟ್ರಾಲಜಿಕಲ್ ಅಬ್ಸರ್ವೇಟರಿಯಿಂದ ಎಲ್ಲ ಕಡೆ ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಬಿಸಿಲಿನ ಒಂದು ಸನ್ಸ್ಟ್ರೋಕ್ನಿಂದ ಮನುಷ್ಯ ಸಾಯಲೂಬಹುದು. ಯಾಕೆ ಬ್ರೈನ್ನಲ್ಲಿ ಬಿಸಿಲಿನ ತಾಪ ಜಾಸ್ತಿ ಆಗಿ ಸಾಯಲೂಬಹುದು. ಜಾನುವಾರುಗಳಿಗೆ ಕುಡಿಯುವಂಥ ನೀರು ಸಿಗೋಲ್ಲ, ಎಲ್ಲಿ ಆ ಕೆರೆ ಗಿರೆ ಎಲ್ಲ ಬತ್ತಿ ಹೋಗುತ್ತೆ. ಜಾನುವಾರುಗಳಿಗೂ ಸಹಿತ ನೀರಿನ ಒಂದು ಅನಾನುಕೂಲತೆ ಆಗುತ್ತೆ, ಬೆಳೆಗಳಿಗೂ ಆಗುತ್ತೆ. ಮತ್ತು ಪಶು ಪಕ್ಷಿಗಳಿಗೆ ಬಹಳಷ್ಟು ಮಂದಿ ನಮ್ಮ ಬಾಗಲಕೋಟೆಯಲ್ಲಿ ನೀರಿಗೆ ಪಕ್ಷಿಗಳಿಗಾಗಿ ನೀರುಗಳನ್ನು ಇಟ್ಟು ಸಾಕಾಣಿಕೆ ಮಾಡೋರು ಅಂತ ಒಂದು ಹೆಮ್ಮೆ ಪಡಬೇಕು. ಭಾಳಷ್ಟು ಮಂದಿ ತಮ್ಮ ಮಾಳಿಗೆ ಮೇಲೆಲ್ಲ ನೀರಿಟ್ಟು ಪಕ್ಷಿಗಳಿಗೆ ನೀರನ್ನು ಕೊಡ್ತಾ ಇದ್ದಾರೆ. ಇದು ಇನ್ನೂ ತೀವ್ರತೆ ಆಗುತ್ತೆ, ಗ್ಯಾರಂಟಿ. ಇದೇನಪ್ಪ ಅಂದರೆ ಏಪ್ರಿಲ್ ಮೇದಲ್ಲಿ ಇನ್ನೂ ತೀವ್ರತೆ ಆಗುತ್ತೆ. ಅದು ಆದ್ದರಿಂದ ನೀರನ್ನು ನಾವು ಸದ್ದಡಿಕೆ ಮಾಡಬೇಕಂತ ನಾನು ಹೇಳ್ತಾ ಇದ್ದೆ. ಒಟ್ಟಾರೆಯಾಗಿ ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ಏನು ವಿದ್ಯಾಲಯದಲ್ಲಿ ಹೇಳಿದಂಥ ಏನು ಈ ಒಂದು ಹವಾಮಾನ ಇಲಾಖೆಯ ಮುಖ್ಯ ಅಧಿಕಾರಿಯಾದಂಥ ಕಾಂತೇಶ್ ಅವರು ಹೇಳಿದ ಮಾತೇನಂತಂದರೆ, ಈಗಾಗಲೇ ಈಗ 40 ಸೆಲ್ಸಿಯಸ್ನಷ್ಟು ತಾಪಮಾನ ಹೆಚ್ಚಾಗಿದ್ದು, ಜೊತೆಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ 43ರಿಂದ 44 ಆಗುವ ಸಾಧ್ಯತೆಗಳು ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ವಿಷಯವಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಏನು ಇಳುವರಿ ಕಡಿಮೆ ಸಿಗುತ್ತೆ, ಜೊತೆಗೆ ಜನರಿಗೂ ಕೂಡ ಸಾಕಷ್ಟು ದುಷ್ಪರಿಣಾಮಗಳು ಆಗ್ತವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದಷ್ಟು ಈ ಬಿಸಿಲಿನ ತಾಪವನ್ನು ಜನರು ತಪ್ಪಿಸ್ಕೊಂಡು ಒಂದು ಸೇಫ್ ಆದ ಜಾಗದಲ್ಲಿ ಇರಬೇಕು ಅನ್ನುವಂಥದ್ದೇ ಒಂದು ರಿಪಬ್ಲಿಕ್ ಕನ್ನಡದ ಆಸೆ ಆಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.